ಕಾವ್ಯ ಗಿಲ್ಲಿ ಕಾವ್ಯ ಯಾವತ್ತಿಗೂ ಗಿಲ್ಲಿಗೆ ಬಿಟ್ಟುಕೊಡಲ್ಲ, ಅದೇ ರೀತಿ ಗಿಲ್ಲಿನೂ ಯಾವತ್ತಿಗೂ ಕಾವ್ಯ ಬಿಟ್ಟುಕೊಡಲ್ಲ ಅಂತ ಅನಿಸ್ತೆ. ಅವ್ರಿಬ್ರು ಜೋಡಿ ಯಾವತ್ತಿಗೂ ಮುರಿಬಾರ್ದು ರೀ. ಮುರಿಬಾರ್ದು. ಹಾಗೆ ಇರಬೇಕು. ಆ ಫ್ರೆಂಡ್ಶಿಪ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅದ್ರ ಯಾವತ್ತಿಗೂ ಅದೇ ರೀತಿ ಒಂದೇ ರೀತಿ ಇರಲಿ ಅಂತ ನಮ್ಮ ಆಸೆ. ರಕ್ಷಿತಾ ಒಳ್ಳೆ ರೀತಿ ಆಡ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿಯನ್ನು ಬಿಟ್ಟರೆ ನೆಕ್ಸ್ಟ್ ರಕ್ಷಿತಾ ಅಂತ ಹೇಳ್ಬೋದು ನಾವು, ಒಳ್ಳೆ ಕಂಟೆಸ್ಟೆಂಟ್. ರಕ್ಷಿತಾ. ನೋಡ್ತೀವಿ ಸರ್. ನಮಗೆ ಗಿಲ್ಲಿ ಕಾವ್ಯ ಇಷ್ಟ. ಯಾರು ಕೇಳಿದ್ರು ಗಿಲ್ಲಿ ಕಾವ್ಯ ಅಂತ ಯಾಕೆ ಸರ್? ಅವ್ರ ಜೋಡಿ ಸೂಪರ್ ಮಸ್ತ್. ಬಿಗ್ ಬಾಸ್ ಇರೋದೇ ಅವ್ರ ಸಲುವಾಗಿ. ಈ ಸೀಸನ್ ಇರೋದೇ ಗಿಲ್ಲಿ ಅಂಡ್ ಕಾವ್ಯ. ಇಲ್ಲಿ ಗಿಲ್ಲಿ ಬಿಟ್ಟಂದ್ರೆ, ಗಿಲ್ಲಿ ಅಕಸ್ಮಾತ್ ಹೊರಗೆ ಬಂದ್ರೆ ಬಿಗ್ ಬಾಸ್ ನೋಡೋದೇ ಜನ ಬಿಟ್ಬಿಡ್ತಾರೆ. ಅದರಲ್ಲಿ ನಾನು ಒಬ್ಬ. ಅಶ್ವಿನಿ ಸೊಕ್ತನ ಭಾಳ ಇದೆ, ನಾ ಅನ್ನೋದು ಅಹಂ ಭಾಳ ಇದೆ. ಅವರೇ ಎಲ್ಲ ನಾ ಹೇಳಿದ್ದ ನಡಿಬೇಕಾ, ನಮ್ಮ ಅಡಿದ ಆಗಬೇಕಾ, ಈ ರೀತಿ ಇದೆ. ಇದರಲ್ಲಿ ಬಿಗ್ ಬಾಸ್ನಲ್ಲಿ ಈ ರೀತಿ ನಡೆಯಲ್ಲ. ಅದು ಎಲ್ಲವನ್ನು ಕಾಪಾಡಬೇಕಾ, ಎಲ್ಲರೂ ಸಮವಾಗಿ ನೋಡಬೇಕಾ, ಆ ರೀತಿ ಇರುವಂಥ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಗಿಲ್ಲಿ ಒಬ್ಬ. ಹಾಂ, ಧ್ರುವಂತ ಮಲ್ಲಮ್ಮ ಹೊರಗೆ ಬಂದ ಮೇಲೆ ಈಗ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನು ತನಕ ಧ್ರುವಂತ ಯಾವುದೇ ರೀತಿ ಯಾವುದೇ ಒಂದು ಕೋಣೆಯಲ್ಲಿ ಇದ್ದಂಗೆ ಆ ರೀತಿ ಇದ್ರೆ, ಮಲ್ಲಮ್ಮ ಯಾವ ರೀತಿ ಹೊರಗೆ ಹೋದ್ರಲ್ಲ ಅವಾಗ ಈಗ ಧ್ರುವಂತ ಸ್ವಲ್ಪ ಎಚ್ಚರಿಕೆ ಆಗಿದ್ದಾನೆ ಅಂತ ಅನಿಸ್ತಾ ಇದೆ. ಅವ್ನು ತಾನಾಗಿ ಈಗ ಮೀಡಿಯಾದಲ್ಲಿ ಆಗಿರ್ಬೋದು, ನಾನು ಕ್ಯಾಮ್ರಾ ಮುಂದೆ ತೋರಿಸ್ಕೋಬೇಕು, ಈ ರೀತಿ ಅವಂಗೆ ಈಗ ಬರ್ತಾ ಇದೆ. ಆ ಉದ್ದೇಶಕ್ಕಾಗಿ ಅವ್ನು ಜಗಳ ಮಾಡ್ತಾ ಇದ್ದಾನೆ. ಹಾಂ, ಸರಿ. ಕಾಮನ್ ಆಗಿ ಎಲ್ಲರೂ ತಪ್ಪು ಮಾಡೋದು ಸಹಜ. ಅದರಲ್ಲಿ ಅವರು ಒಬ್ಬರು ತಪ್ಪು ಮಾಡಿದ್ದಾರೆ, ಆ ತಪ್ಪನ್ನು ತಿದ್ಕೊಂಡು ಹೋಗ್ಬೇಕ್ರಿ, ಅದು ಸರಿಯಾಗಿದೆ. ಮೊನ್ನೆ ಈಗ ಜಾಹ್ನವಿ ಮತ್ತೆ ಅಶ್ವಿನಿ ಅವರು ಫ್ರೆಂಡ್ಶಿಪ್ ತುಂಬಾ ದೂರ ಆದ್ರು. ಅವರು ಅದರಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ದೂರ ಆಗಿದ್ದು ಒಂದು ಒಳ್ಳೆಯ ರೀತಿ. ಯಾಕಂದ್ರೆ ಜಾಹ್ನವಿ ಅಶ್ವಿನಿ ಇಬ್ಬರು ಇದ್ದಾಗ ಅಶ್ವಿನಿ ತುಂಬ ಸಲ ಕಾಣ್ತಾ ಇದ್ರು ಕ್ಯಾಮ್ರಾ ಮುಂದೆ, ಆದರೆ ಜಾಹ್ನವಿ ಎಲ್ಲೋ ಒಂದು ಮೂಲೆಯಲ್ಲಿ ಇರುವ ಹಾಗೆ ಆ ರೀತಿ ಕಾಣ್ತಾ ಇದ್ರು. ಅವಾಗ ಅವರಿಬ್ಬರು ಬೇರೆ ಬೇರೆ ಆದ ನಂತರ ಜಾಹ್ನವಿ ಈಗ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಹಾಂ, ಉದ್ಧಾರ ಆದ್ರೆ. ರಕ್ಷಿತಾ ಒಳ್ಳೆ ರೀತಿ ಆಡ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿಯನ್ನು ಬಿಟ್ಟರೆ ನೆಕ್ಸ್ಟ್ ರಕ್ಷಿತಾ ಅಂತ ಹೇಳ್ಬೋದು ನಾವು, ಒಳ್ಳೆ ಕಂಟೆಸ್ಟೆಂಟ್. ಹಾಂ, ರಕ್ಷಿತಾ. ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲ, ಅವ್ರಿಗೆ ಕನ್ನಡ ಬರೋದು ಯಾವ ರೀತಿ ಎಲ್ಲಿ ಹೋದರೂ ಅವರು ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಅವರು ಒಬ್ಬರು ಮಹಾರಾಷ್ಟ್ರದಲ್ಲಿ ಹುಟ್ಟಿಕಿಸಿ ನಮ್ಮ ಕನ್ನಡ ಬಗ್ಗೆ ಇಷ್ಟಾದರೂ ಮಾತಾಡ್ತಾ ಇದ್ದಾರೆ, ಅದು ಹೆಮ್ಮೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಒಬ್ಬೊಬ್ರಿಗೆ ಇದೂ ಮಾತಾಡೋಕ್ಕೆ ಬರಲ್ಲ ಕನ್ನಡ. ಆ ಉದ್ದೇಶಕ್ಕೆ ಅವರನ್ನು ಇವರನ್ನು ಕಂಪೇರ್ ಮಾಡಿದ್ರೆ ರಕ್ಷಿತಾ ಒಳ್ಳೆ ಬೆಟ್ರ್ ಅಂತ ಅನಿಸ್ತಾ ಇದೆ. ಅವರು ಹೋಗಲ್ಲ ಅಂತ ಅನ್ಕೊಂಡಿದ್ದೀವಿ, ಆದರೆ ಅಲ್ಲಿ ಧ್ರುವಂತ ಹೋಗ್ತಾರಂತ ನಾವು ಎಲ್ಲ ಗೆಸ್ ಮಾಡಿದ್ದೀವಿ. ಆದರೆ ಅವ್ರು ಯಾವ ಭಾವನೆಯಿಂದ ಹೋದರೂ ಗೊತ್ತಾಗಲಿಲ್ಲ. ಅದರ ಹೋದಿದ್ದು ಅವರು ಒಬ್ಬರು ಒಳ್ಳೆಯ ರೀತಿ ಕಾಮಿಡಿ ಮಾಡೋದಾಗಿರ್ಬೋದು, ಸೀನ್ ಆಗಿರ್ಬೋದು, ಈ ರೀತಿ ಮಾತಾಡ್ತಿದ್ರ. ಅದ್ರ ಹೋಗಿದ್ದು ಸ್ವಲ್ಪ ಬೇಜಾರಾಗುತ್ತದೆ. ಹಾಂ, ನಾವು ಉತ್ತರ ಕರ್ನಾಟಕದವರೇ. ನಾವು ಬಾಗಲಕೋಟೆ, ನಮ್ಮ ಊರ ಸಮೀಪದಲ್ಲಿರುವಂಥ ಒಬ್ಬ ಮಾಳು ಅವರು ಒಳ್ಳೆಯ ರೀತಿ ಆಡ್ತಾ ಇದ್ದಾರೆ. ಆದರೆ ಸೈಲೆಂಟ್. ಅವ್ರು ಯಾವಾಗ ಏನು ತೋರಿಸ್ಬೇಕು ಅದು ತೋರಿಸ್ತಾ ಇದ್ದಾರೆ. ಅದೇ ರೀತಿ ಅವರು ಒಬ್ಬರು ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿ ಇತ್ತೀಚೆಗೆ 2 ದಿವಸ ನೋಡಿಲ್ಲ ನಾವು ಬಿಗ್ ಬಾಸ್, ಆದರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಈಗ ಮಾಳು ಸ್ವಲ್ಪ ಜಾಸ್ತಿ ಕೆಲಸ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಉತ್ತರ ಕರ್ನಾಟಕ ಅದು ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಅವರೇ ಬಗ್ಗಿಸ್ಬೇಕಂತ ಆ ರೀತಿ ಬಗ್ಗಿಸ್ತಾ ಇದ್ದಾರೆ ಅವರು. ಹಾಂ, ಸ್ಪಂದನ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ಜಂಟಿ ಮತ್ತು ಒಂಟಿ ಹತ್ತಿದ್ದಾಗ ಜಂಟಿಯಲ್ಲಿ ತುಂಬ ಕಾಣಿಸಲಿಲ್ಲ, ಈಗ ತುಂಬ ಕಾಣಿಸ್ತಾ ಇದ್ದಾರೆ. ಸೂರಜ್ ಮತ್ತು ರಾಶಿಕಾ ಲವ್ ಸ್ಟೋರಿ 3 ದಿನ ಮುಗಿದೋಯ್ತು. ಅವ್ರ ಬಗ್ಗೆ ಹೇಳಬೇಕಾದ್ರೆ, ಅವ್ರು ಬಿಗ್ ಬಾಸ್ನಲ್ಲಿ ಲವ್ ಸ್ಟೋರಿ ಅನ್ನೋಕ್ಕಿಂತ ತಮ್ಮನ್ನು ತಾವು ಗುರುತಿಸ್ಕೋಬೇಕಾದ ಬಂದಿದ್ದಾರೆ. ಆ ರೀತಿ ಗುರುತಿಸ್ಕೊಂಡ್ರೆ ಒಳ್ಳೆಯದಂತ ಅನಿಸ್ತೈತೆ. ಹಾಂ, ಚೆನ್ನಾಗಿ ಆಡ್ತಾ ಇದ್ದಾರೆ. ಅಭಿಷೇಕ್ ಆಡ್ತಾ ಇದ್ದಾರೆ ಈಗ. ಧ್ರುವಂತ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು ರೀ, ಆಡ್ತಾ ಇದ್ದಾರೆ. ಧನುಷ್ ಮೊನ್ನೆ ಕ್ಯಾಪ್ಟನ್ಶಿಪ್ ಆಗಿದ್ರು, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ನಮ್ಮ ಬಿಗ್ ಬಾಸ್ನಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಅಂತ ಹೇಳ್ಬೋದು. ಹಾಂ, ರಾಘು ರೀ. ಮೊನ್ನೆ ಅವ್ರದ್ದು ಒಂದು ಲಕ್ಕಿ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಬಂದ್ ಕಿಶನ್ ಫಸ್ಟ್ ಕ್ಯಾಪ್ಟನ್ ಆಗ್ತಾರೆ. ಅದು ಒಂದು ಒಳ್ಳೆಯ ಕಂಟೆಸ್ಟೆಂಟ್.
ಈಗ ಗಿಲ್ಲಿ ಯಾವಾಗಲೂ ಅವ್ರನ್ನ ಕಾಲು ಎಳಿತಿರ್ತಾರೆ, ಒಳ್ಳೆ ಟಾಮ್ ಅಂಡ್ ಜೆರಿ ಥರ ಆಟ ಇದೆ ಅವ್ರಿಬ್ರದ್ದು. ಹೇಗೆ ಅನ್ನಿಸ್ತಿದೆ? ಅವರು ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ನಮಗೆ. ಕಾಮಿಡಿ ಮಾಡ್ತಾರೆ, ಹಾಂ, ಕಾಮಿಡಿ ಮಾಡ್ತಾರೆ, ಸೀರಿಯಸ್ ತಗೊಳ್ಳಲ್ಲ. ಅಷ್ಟೇನಿಲ್ಲ ಅಂತ ಅನಿಸ್ತದೆ. ಓಕೆ, ಇನ್ನು ಕಾವ್ಯ ಅಂದರೆ ಗಿಲ್ಲಿ ಕಾವ್ಯ ಯಾವತ್ತಿಗೂ ಗಿಲ್ಲಿಗೆ ಬಿಟ್ಟು ಕೊಡಲ್ಲ, ಅದೇ ರೀತಿ ಗಿಲ್ಲಿನೂ ಯಾವತ್ತಿಗೂ ಕಾವ್ಯ ಬಿಟ್ಟು ಕೊಡಲ್ಲ ಅಂತ ಅನಿಸ್ತೆ. ಅವರಿಬ್ಬರು ಜೋಡಿ ಯಾವತ್ತಿಗೂ ಮುರಿಬಾರ್ದು ರೀ. ಮುರಿಬಾರ್ದು. ಹಾಂ, ಮುರಿಬಾರ್ದು. ಹಾಂ, ಹಾಗೆ ಇರಬೇಕು. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಏನೋ ಆಗಿರ್ಬೋದು, ಆದರೆ ಯಾವತ್ತಿಗೂ ಅದೇ ರೀತಿ ಒಂದೇ ರೀತಿ ಇರಲಿ ಅಂತ ನಮ್ಮ ಆಸೆ. ಈಗ ಟಾಪ್ 5 ಯಾರು ಬರ್ಬೋದು ನಿಮ್ಮ ಪ್ರಕಾರ? ಗಿಲ್ಲಿ, ಕಾವ್ಯ, ರಕ್ಷಿತಾ, ಆಮೇಲೆ ಹಾಂ ಮಾಳು. ಹಾಂ, ನಮ್ಮ ಮಾಳು ಆಗಿರ್ಬೋದು. ಮಾಳು ಆಗಿರ್ಬೋದು. ಈ ಕಡೆ ರಘುನಾ? ಹಾಂ, ರಘು ಬರ್ಬೋದು ರೀ. ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗ್ಬೋದು ಅನ್ನಿಸ್ತಿದೆ? ಈ ವಾರ ನೋಡ್ಬೇಕು ಸರ್. ಇನ್ನ ತಕ್ಕ ಹೇಳಕ್ಕೆ ಬರಲ್ಲ. ನಾವು ಗುರುವಾರ ಶುಕ್ರವಾರ ತನಕ ಯಾರು ಹೊರ ಹೋಗ್ತಾರಂತ ಹೇಳಕ್ಕೆ ಬರಲ್ಲ. ಓಕೆ.